ಬಗ್ಗೆ ಚರ್ಚೆ ಯಾವುದು ಏನು ಅಂತ 40% ಸ್ಕೀಮ್ ಬಂದಿದ್ದೆ ನನ್ನ ಕಾಲದಲ್ಲಿ 2006ರಲ್ಲಿ. ಬರೀ ಒಂದು ಭಾಗ ಯೋಜನೆಗಲ್ಲ, ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನು ತಗೊಂಡಾಗ 40% ಹಣದ ಬದಲಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ. ಸ್ವಲ್ಪ ದಾಖಲೆ ತೆಗಿಯಕ್ಕೆ ಹೇಳಿ. ಡಿ.ಕೆ. ಶಿವಕುಮಾರ್ ಮೇಲಿರುವಂತ ವಿರೋಧ ಮಾಡೋದಕ್ಕೋಸ್ಕರ ಈ ರೀತಿ ನೀವು ವಿರೋಧ ಮಾಡ್ತಾ ನೋಡಿ, ಸಹಿಸ್ಕೊಳ್ತಾಯಿಲ್ಲ ಅವ್ರನ್ನ. ಈಗ ಆಗಿದ್ರೆ H.K. ಪಾಟೀಲ್ರು ಎಂಥ ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ಲ, ಜನಗಳ ಹಿತಕ್ಕೆ ಜನಗಳ ಉದ್ಧಾರಕ್ಕೆ ಮಾಡಕ್ಕೆ ಮಾಡಿದ್ರಾ? ನಾನು ಅವತ್ತು ಜನಗಳ ವಿರೋಧ ಕೆಲಸ ಮಾಡೋಕೆ ಹೋಗಿದ್ದೆ ಅಂತ ಹೇಳ್ತಾವ್ರಲ್ವ, ಅವನು ಕೂಸು ಅಂತ ಹೇಳಿ. ಇವತ್ತು ರಾಜಕೀಯವಾಗಿ ವಿರೋಧ ಮಾಡೋಕ್ಕಲ್ಲ, ಅಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ ಏನಿದೆ, ಅವ್ರ ಉದ್ದೇಶ ಏನಿದೆ. ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದಕ್ಕೆ ಯಾವ ನೈಸ್ ಕಂಪ್ನಿ ಅವತ್ತು ಬೆಂಗಳೂರು ಮೈಸೂರು ರಸ್ತೆ ಮಾಡಬೇಕಾದವರು ಇನ್ನು ಬೆಂಗಳೂರು ಸುತ್ತನೇ ಗಿರಿಕೆ ಹೊಡಿತಾ ಇಲ್ವಾ? ಹೊಸಕೆರೆ ಹಳ್ಳಿ ಹತ್ರ ಆ ಒಂದು ಟೋಲ್ ಗೇಟ್ ಇದೆಯಲ್ಲ, ಟೋಲ್ ಗೇಟ್ ಪಕ್ಕದಲ್ಲಿ ಯಾವ ಒಂದು ನೈಸ್ ಕಂಪ್ನಿಗೆ ಬೇಕು ಅಂತೇಳಿ ತೆಗೆದುಕೊಂಡಂಥದ್ದನ್ನು NOC ಯಾರಿಗೆ ಕೊಟ್ಟರು? ಅಲ್ಲಿ ಕಟ್ತಾವ್ರಲ್ಲ ಬಿಲ್ಡಿಂಗು, ಹೈರೈಸ್ ಬಿಲ್ಡಿಂಗ್ ಬಂದಿದೆಯಲ್ಲ, ನೋಡಿ ಅಲ್ಲಿ ಹೋಗಿ ಎಷ್ಟು ಕಟ್ಟಿದ್ದಾರೆ. ಅದೇನು ಬಡವರಿಗೆ ಕೊಟ್ಟಿದ್ದ ಅದು ದಿನ? ನೈಸ್ ಕಂಪ್ನಿಯವರು ಯಾರಿಗೆ ಕೊಟ್ಟರು ಅಂತಕ್ಕಂಥದ್ದನ್ನು ಇಡಕ್ಕೆ ಹೇಳಿ ಜನಕ್ಕೆ. ಅದಷ್ಟೇ ಅಲ್ಲ, ಸರ್ಕಾರದ ದುಡ್ಡಿನಲ್ಲಿ ಈಗ ಕಟ್ತಾವ್ರಲ್ವ, ಆ ಜಾಗ ತಗೊಂಡು ನೈಸ್ ಕಂಪ್ನಿಗೆ ಅಂತ ಮೊದಲು ತಗೊಂಡು ಅದನ್ನು ಡಿನೋಟಿಫೈ ಮಾಡಿಸ್ಕೊಂಡು ಕಟ್ತಾವ್ರಲ್ಲ. ಈಗ NOC ತಗೊಂಡು ನೈಸ್ ಕಂಪ್ನಿಯಿಂದ ಆ ರೋಡ್ಗಳು ಪಕ್ಕದಲ್ಲಿ ಚಿಕ್ಕ ರೋಡ್ಗಳು, ಅದನ್ನು ಸರ್ಕಾರದ ದುಡ್ಡಿನಲ್ಲಿ ವೈಡನ್ ಮಾಡೋಕೆ ಹೊರಟವ್ರೆ. ಆ ಬಿಲ್ಡಿಂಗ್ಗಳಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ, ರೈತರಿಗೆ ಅನುಕೂಲ ಮಾಡೋಕೆ ಮಾಡ್ತಾವ್ರೆ. ಇದು ಪುರಾಣ ಹೇಳತ್ತ ಹೋದರೆ ನಿಮ್ಗೆ ಪುಟ್ಟಗಟ್ಟಲೆ ಹೇಳ್ಬೋದು ಇವ್ರು ಮಾಡಿರೋ ಸಾಧನೆಗಳನ್ನ. ಯಾರ್ದು? ನನ್ನ 45 ಎಕರೆ ಲ್ಯಾಂಡು, ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು. ನಿಮ್ಮ ಥರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಒಂದು ಹಂಚಿಕೆದಾರನಾಗಿ, ಇಲ್ಲಿ ನಮ್ಮ ಬ್ರದರು ಇದ್ದಾರೆ, ಇಲ್ಲಿ ಅವ್ರದ್ದು ನಮ್ಮ ಪಕ್ಕದ ಆಫೀಸೇ ಅವ್ರದ್ದು. ಅವತ್ತು ನಾನು ಯಾವ ರೀತಿ ವ್ಯವಹಾರ ಮಾಡಿದ್ದೇನೆ, ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂಥ ಹಂಚಿಕೆದಾರರು ಏನು ಕೊಡ್ತಾಯಿದ್ರು, 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ. ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಇಲ್ಲಿ ಯಾವೊಂದು ಇವ್ರನ್ನ ಕಿಡ್ನ್ಯಾಪ್ ಮಾಡಿ ಮಾಡಿದಂಥ ಭೂಮಿಗಳಲ್ಲ ಅದು. ಎಲ್ಲ ಹಣೆ ಪ್ರಮಾಣ ಯಾರು ಮಾಡ್ತಾರೆ? ನನಗೆ ನೋಡಿ, ನನಗೆ ಇರ್ತಕ್ಕಂಥ ದೇವರು ನಂಬಿಕೆ, ಅವರಿಂದ ನಾನು ಕಲಿಬೇಕಾಗಿಲ್ಲ ಅಷ್ಟೇ. ಅವ್ರ ಪಾಪ ಅವ್ರು ನಂಬ್ಕೊಂಡಿದ್ದಾರೆ, ನಂಬ್ಕೊಂಡಿಲ್ಲ. ರೈತರ ಪರವಾಗೋಸ್ಕರ ಈ ಯೋಜನೆ ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹಣೆ ಪ್ರಮಾಣ ಮಾಡಿ ಅಂತ ಸರ್. ಅಂದರೆ ನೀವು ನಾನು ರೈತರ ಪರವಾಗೋಸ್ಕರಲೇ ಅವತ್ತು ಸುಮ್ಮನಾಗಿದ್ದಿಲ್ಲದೆ ಇದ್ದಿದ್ರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಲ್ವಾ? 14 ತಿಂಗಳಿರಲಿಲ್ವಾ? ಅವತ್ತೇ ಮಾಡುವೆ. ನನ್ನ ಕೈಲಿ ಇರಲಿಲ್ವ ಅಧಿಕಾರ? ಮುಖ್ಯಮಂತ್ರಿ ಆಗಿದ್ದೆ. ರೈತರಿಗೆ ತೊಂದರೆ ಕೊಡಬೇಕು ಅಂದರೆ ಮಾಡ್ಬೋದಾಗಿತ್ತು. ಅವತ್ತು ನಾನು ಮಾಡಲಿಲ್ಲ. ಅದನ್ನು ಯಾಕೆ ಮಾಡಲಿಲ್ಲ? ಎರಡನೇ ಬಾರಿ ನಾನು 14 ತಿಂಗಳಿಂದಲ್ಲ ಮುಖ್ಯಮಂತ್ರಿ ಆಗಿ ಮಾಡ್ಬೋದಾಗಿತ್ತಲ್ವ ನಾನು? ಯಾಕೆ ಮಾಡಲಿಲ್ಲ?